ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಮಾದಿಹಳ್ಳಿ ಗ್ರಾಮ. ಈ ಗ್ರಾಮದಲ್ಲಿ ಶ್ರೀ ಉತ್ತುಸಿದ್ದೇಶ್ವರ ದೇವಸ್ಥಾನ ಬಹಳ ಪ್ರಸಿದ್ಧವಾದ ದೇವಸ್ಥಾನ. ನಮ್ಮ ಮುತ್ತಾತ ಅಂದ್ರೆ ಹೆಚ್ಚು ಕಮ್ಮಿ 100 ವರ್ಷಗಳ ಇತಿಹಾಸ ಇರುವಂತ ಈ ದೇವಸ್ಥಾನದ್ದು. ಇದಕ್ಕೆ ಗುಡಿ ಇಲ್ಲ, ಮಳೆ ಗಾಳಿ ಎಲ್ಲವೂ ಸಹ ಇದಕ್ಕೆ ಸಮರ್ಪಣೆ ಆಗ್ತಾ ಇದೆ. ಆ ದೇವರು ನಮ್ಗೆ ಹಿಂದೆ ಬಂದು ಹೇಳಿದಾಗ ನಮ್ಗೆ ಯಾವುದೇ ಕಾರಣಕ್ಕೂ ನೀವು ಗುಡಿ ಕಟ್ಟಬೇಡಿ, ನನಗೆ ಇದೇ ತರ ಓಪನ್ ಆಗಿಡ್ಬೇಕು ಅಂತ ಒಬ್ಬರ ಮೇಲೆ ಬಂದು ಹೇಳಿದ್ದಂತ ಒಂದು ಇತಿಹಾಸ. ಹಾಗಾಗಿ ನಾವು ಗುಡಿಯನ್ನು ಕಟ್ಟದೆ ಹೊರಗಡೆ ಮಾತ್ರ ಅದಕ್ಕೆ ಅಲಂಕಾರವನ್ನ ಮಾಡಿ ಗೋಪುರವನ್ನು ಮಾಡಿ ಮೇಲೆ ನೀರು ಯಾವುದೇ ನೀರು ಬೀಳೋ ತರ ಒಂದು ವ್ಯವಸ್ಥೆ ಮಾಡಿ ಇಟ್ಟಿದ್ದೀವಿ. ಪ್ರತಿ ವರ್ಷ ಚಾಂದ್ರಮಾನ ಯುಗಾದಿಯ ಸಂದರ್ಭದಲ್ಲಿ ಅತಿ ಅದ್ದೂರಿಯಾಗಿ ಇಡೀ ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ಇಡೀ ಸುತ್ತಮುತ್ತಲ ಹಳ್ಳಿಯಲ್ಲಿ ಪ್ರಸಿದ್ಧವಾದಂತಹ ಜಾತ್ರೆ ಮಹೋತ್ಸವ ಇಲ್ಲಿ ನಡೀತದೆ. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾವು ಇಲ್ಲಿ ಹಮ್ಮಿಕೊಳ್ತಾ ಇದ್ವಿ. ವೀರಗಾಸೆ, ಸೋಮನ ಕುಣಿತ, ನಾಟಕಗಳು, ಅಂಗಡಿಗಳು, ಜಾತ್ರೆಗಳು. ಸುಮಾರು 10,000ಕ್ಕಿಂತ ಹೆಚ್ಚು ಭಕ್ತಾದಿಗಳು ಆ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. 30/3/2025 ಯುಗಾದಿ ಹಬ್ಬದ ಪ್ರಯುಕ್ತ ಕುರುಕ್ಷೇತ್ರ ಅಥವಾ ಧರ್ಮರಾಜ ಸ್ಥಾಪನೆ ಎಂಬ ಮಾದಿಹಳ್ಳಿ ಕಲಾವಿದರಾದ ನಾವುಗಳೆಲ್ಲರೂ ಅಭಿನಯಿಸುತ್ತಿರುವುದರಿಂದ ಎಲ್ಲಾ ಕಲಾ ಪೋಷಕರು ಬಂದು ಆಗಮಿಸಿ ಈ ನಾಟಕವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಹಾಗಾಗಿ ಈ ಸಿದ್ದೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ. ಕೇವಲ ಒಂದು ದಿನ ಕಾರ್ಯಕ್ರಮ ಆದರೂ ಕೂಡ ಸುಮಾರು 30,000-40,000 ಸಾವಿರ ಜನ ಇಲ್ಲಿ ಸೇರ್ತಾರೆ. ಹಾಗಾಗಿ ಭಕ್ತಾದಿಗಳೆಲ್ಲರೂ ಕೂಡ ಆಗಮಿಸಿ ಶ್ರೀ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕು ಅಂತ ಮಾದಿಹಳ್ಳಿ ಗ್ರಾಮಸ್ಥರಾದ ನಾವೆಲ್ಲರೂ ಕೂಡ ನಾವು ಯೂಟ್ಯೂಬ್ ಚಾನಲ್ ಮುಖಾಂತರ ತಿಪಟೂರಿಂದ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮ್ಮನ್ನ ಕೋರ್ಕೊತಾ ಇದ್ದೀವಿ. ಈ ನಾಟಕಕ್ಕೆ ಬಹಳ ಮುಖ್ಯವಾಗಿ ಕಾರಣಕರ್ತರು ನಮ್ಮ ಕೃಷ್ಣಪ್ಪ ಅವರು, ಈ ಊರಿನ ಮುಖಂಡರು, ಪ್ರಬಣ್ಣನವರು, ನಮ್ಮ ಬಸವಣ್ಣನವರು, ಇವರು ಕುಮಾರ್ ಅವರು ಇವರು ಇದರ ನೇತೃತ್ವವನ್ನು ವಹಿಸಿ ಪ್ರತಿ ವರ್ಷನೂ ಏನಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಸದುದ್ದೇಶದಿಂದ ಇಂದು ಇವರು ನೇತೃತ್ವ ವಹಿಸಿ ವಿಶೇಷವಾಗಿ ನಮ್ಮ ಈ ಕ್ಷೇತ್ರದ MLA ಅವರು MT ಕೃಷ್ಣಪ್ಪನವರು ಏನಿದ್ದಾರೆ ಅವರ ಸಹಕಾರದ ಪ್ರತಿ ವರ್ಷವೂ ಇರ್ತದೆ. ಮತ್ತೆ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಅಂದ್ರೆ ಈ ದೇವರಿಗೆ ಅರ್ಚಕರಿಲ್ಲ, ಬಂದಂತ ಭಕ್ತಾದಿಗಳೇ ಪೂಜೆ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಇಲ್ಲಿ ಯಾವುದೇ ಶುಲ್ಕ ಇಂಥದ್ದು ಕೊಡ್ಬೇಕು ಅನ್ನೋ ನಿಗದಿ ಇಲ್ಲ. ಮತ್ತೆ ಜಾತಿ ಮತ ಭೇದ ಇಲ್ಲ, ಯಾವ ಜಾತಿಯವ್ರು ಬಂದು ಬೇಕಾದ್ರೂ ಪೂಜೆ ಮಾಡ್ಕೊಂಡು ಹೋಗ್ಬೋದು. ಅರಿಕೆ ಕೊಟ್ಟರು ಸಂತೋಷ, ಕೊಡದವರು ಸಂತೋಷ. ಇಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಂಗೆ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋದು ಎಲ್ಲ ಅವರ ಸ್ವಂತ ಇದೆ. ಇಲ್ಲಿ ಯಾವುದೇ ನಿಬಂಧನೆಗಳಿಲ್ಲ. ಮತ್ತೆ ಯಾವುದು ಬೇಯಿಸಿದ ಪದಾರ್ಥಗಳನ್ನ ಈ ದೇವರಿಗೆ ಎಡೆ ಮಾಡಲ್ಲ. ಇಲ್ಲಿಗೆ ಏನಾದ್ರು ಅವಲಕ್ಕಿ, ರಸಾಯನ, ಪುರಿ ಪಲ್ಲಾರ ಇಂಥ ಪ್ರಸಾದ ಮಾಡ್ಕೊಂಡು ಹೋಗೋದು. ಮತ್ತೆ ಇಲ್ಲಿ ವರ್ಷಕ್ಕೆ ಕನಿಷ್ಠ ಪಕ್ಷ ಒಂದು 15,000-20,000 ಜನ ಮುಡಿ ಕೊಡ್ತಾರೆ. ಅವರ ಈ ಕೆಲವ್ರಿಗೆ ಮಾತು ಬರೆದವ್ರಿಗೆ, ಕಿವುಡ್ರು, ಇಂಥವೆಲ್ಲ ಕೆಲವ್ರಿಗೆಲ್ಲ ಸಮಸ್ಯೆಗಳಿದ್ದವರಿಗೆಲ್ಲ ಪರಿಹಾರ ಆಗಿದೆ. ಭಕ್ತಗಳು ಹೊರಗಡೆಯಿಂದ ಬೇಕಾದಷ್ಟು ಜನ ಬಂದು ಹೋಗ್ತಾರೆ. ಮತ್ತೆ ಪ್ರತಿ ತಿಂಗಳು ಪೌರ್ಣಮಿ ದಿನ ಇಲ್ಲಿ ಪೌರ್ಣಮಿ ಪೂಜೆ ನಡೆಯುತ್ತೆ. ಅವತ್ತಿಂದ ಕನಿಷ್ಠ ಪಕ್ಷ ಒಂದು 4,000-5,000 ಜನ ಆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿ ದರ್ಶನ ಮಾಡಿಕೊಂಡು ಹೋಗ್ತಾರೆ. ದಾಸೋಹ ಕೂಡ ನಡೆಯುತ್ತೆ. ದಾಸೋಹ ಎಲ್ಲ ಪ್ರತಿ ತಿಂಗಳು ದಾಸೋಹ ಪೌರ್ಣಮಿ ಪೂಜೆ ದಿನ ನಡೆಯುತ್ತೆ.